ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತಿನ ಒಂದು ಸ್ಲೈಡಲ್ಲಿ ಈ ಕೆಪಾಸಿಟಿ ಅಂದರೆ ಸಾಮರ್ಥ್ಯ, ಈ ಕೆಪಾಸಿಟಿಯನ್ನು ನಾವು ಬೆಳೆಸ್ಕೊಳ್ಳೋದು ಹೇಗೆ? ಕೆಪಾಸಿಟಿ ಅಂದರೆ ಸರ್ ಯಾವುದ್ಯಾವುದರಲ್ಲಿ ಕೆಪಾಸಿಟಿ, ಯಾವ್ಯಾವುದರಲ್ಲಿ ಕೆಪಾಸಿಟಿ ಬರುತ್ತಪ್ಪ ನನಗೆ? ಸ್ಟೂಡೆಂಟ್ಸ್ಗೆ ಯಾವುದರಲ್ಲಿ ಬರುತ್ತೆ? ಓದೋದ್ರಲ್ಲಿ ಬರುತ್ತೆ. ಓದೋದ್ರಲ್ಲಿ ಕೆಪಾಸಿಟಿ ಇರಬೇಕು, ಅವನಿಗೆ ಗ್ರಹಣ ಶಕ್ತಿ ಇರಬೇಕು, ಮೆಮೊರಿ ಇರಬೇಕು, ಜ್ಞಾಪನ ಶಕ್ತಿ ಇರಬೇಕು, ಓಕೆನಾ? ಬರೆಯುವ ಸಾಮರ್ಥ್ಯ ಇರಬೇಕು, ದೆನ್ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇರಬೇಕು, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ದೆನ್ ಅವನು ಮಾತನಾಡುವ ಸಾಮರ್ಥ್ಯ, ಹೀಗೆ ಅವನ ದಿನನಿತ್ಯದ ಬದುಕಿನಲ್ಲಿ ದಿನನಿತ್ಯದ ಒಂದು ಬದುಕಿನಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಜೀವನ ಕೌಶಲ್ಯಗಳಲ್ಲಿ ಅವನಿಗೆ ಸಾಮರ್ಥ್ಯ ಎಷ್ಟಿದೆ ಅನ್ನೋಂಥದ್ದು ಕೆಪಾಸಿಟಿ ಮ್ಯಾಟ್ರ್ ಆಗುತ್ತೆ. ಇನ್ನು ಎರಡನೇದು ಸ್ಟೂಡೆಂಟ್ಸ್ ಆಯಿತು. ಇನ್ನು ಅಡಲ್ಟ್ಗೆ ಏನು ಸಾಮರ್ಥ್ಯ ಇರಬೇಕು? ಅದು ಮೊಟ್ಟ ಮೊದಲನೇದಾಗಿ ಅಡಲ್ಟ್ಸ್ಗೆ ತುಂಬಾ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದ್ದು ಮಾನಸಿಕ ಸಾಮರ್ಥ್ಯ, ದ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ನಾವು. ಅದಕ್ಕೆ ನಾವು ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಅಡಲ್ಟ್ಗೆ ಏನು ಟೆಸ್ಟ್ ಮಾಡ್ತಾರೆ ಅಂದರೆ MEAT ಟೆಸ್ಟ್ ಅಂತ, ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಮಾನಸಿಕ ಸಾಮರ್ಥ್ಯ ಇವರಿಗೆ ಎಷ್ಟಿದೆ ಅಂತ. ಇದಕ್ಕೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದಕ್ಕೆ ಮಿನಿಮಮ್ 25 to 30% ಆಫ್ ದಿ ಮಾರ್ಕ್ಸ್ ಇರುತ್ತೆ. ಯಾರಿಗೆ? ಅಡಲ್ಟ್ಸ್ಗೆ. ಇನ್ನು ಮದುವೆ ಆದಂಥವ್ರಿಗೆ ಏನು ಸಾಮರ್ಥ್ಯ ಇರ್ಬೇಕು ಸರ್? ಮದುವೆ ಆದಂಥವ್ರಿಗೆ ಬಹಳ ಮುಖ್ಯವಾಗಿ ಬಹಳಷ್ಟು ಸಾಮರ್ಥ್ಯಗಳು ಇರಬೇಕಾಗತ್ತೆ. ಮೊದಲನೇದಾಗಿ ಅವ್ರಿಗೆ ತಾಳ್ಮೆ ಇರಬೇಕಾಗತ್ತೆ, ಸಹನೆ ಇರಬೇಕಾಗತ್ತೆ. ಇದು ಕೂಡ ಸಾಮರ್ಥ್ಯನೇ. ತಾಳ್ಮೆ ಅನ್ನೋದು ಕೂಡ ಸಾಮರ್ಥ್ಯನೇ. ಕೋಪ ಯಾಕೆ ನಾನು ಈ ಮದುವೆ ಆದವ್ರಿಗೆ ಈ ಕೋಪ ಅನ್ನೋಂಥದ್ದನ್ನು ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ಕೋಪ ದೌರ್ಬಲ್ಯದ ಸಂಕೇತ ಅಂತ ಹೇಳ್ತಾರೆ. ಕೋಪ ದೌರ್ಬಲ್ಯದ ಸಂಕೇತ. ಯಾರಿಗೆ ಕೋಪ ಬರ್ತದೆ ಅವರು ಬಹಳ ದುರ್ಬಲರಾಗಿರ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಈ ಕೋಪ ಇದೆಯಲ್ಲ, ಈ ಕೋಪ ಬರುತ್ತೆ ಅವನಿಗೆ ಪದೇ ಪದೇ ಅಂದರೆ ಅವನು ಮಾನಸಿಕವಾಗಿ ಬಹಳ ದುರ್ಬಲನಾಗಿರ್ತಾನೆ. ಮತ್ತು ಅವ್ರಿಗೆ ಮಾನಸಿಕ ಸಾಮರ್ಥ್ಯ ಮತ್ತು ಈ ದೈಹಿಕ ಸಾಮರ್ಥ್ಯ, ಇನ್ನು ನಿಭಾಯಿಸುವ ಸಾಮರ್ಥ್ಯ. ಏನನ್ನು ನಿಭಾಯಿಸುವುದು ಅವರ ಮನೋಕಾಮನೆಗಳನ್ನು ನಿಭಾಯಿಸುವ ಸಾಮರ್ಥ್ಯ. ಸರ್ ಏನು ಸರ್ ಈಗ ಹೇಳ್ತಾ ಇದ್ದೀರಾ? ವಾಟ್ ಈಸ್ ದಿಸ್ ಮನೋಕಾಮನೆಗಳು ನಿಮಗೆ ಗೊತ್ತಿದೆ. ಹರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ, ಇವೆಲ್ಲ ಇನ್ ದ ಏಜ್ ಆಫ್ ಯಾವ ಏಜಲ್ಲಿ ಬರುತ್ತೆ ಎಲ್ಲದೂ ಮನುಷ್ಯನಿಗೆ ಪೀಕ್ ಟೈಮಲ್ಲಿ ಇರುತ್ತೆ. ಇದು ಯಾವಾಗ ಅಂದರೆ 20 ರಿಂದ 30 ವರ್ಷದ ವಯಸ್ಸಿನವ್ರಿಗೆ, ಎಸ್ಪೆಷಲಿ ಈ ಏಜಲ್ಲಿ 20 ರಿಂದ 30 ವರ್ಷದ ವಯಸ್ಸಿನವರಿಗೆ ಈ ಕೆಪಾಸಿಟಿ ಸಾಮರ್ಥ್ಯ, ಯಾವ್ಯಾವ ಸಾಮರ್ಥ್ಯ? ಮಾನಸಿಕ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ, ಮನೋ ಸಾಮರ್ಥ್ಯ, ಈ ಎಲ್ಲ ಸಾಮರ್ಥ್ಯಗಳು 20 ರಿಂದ 30 ಕರೆಕ್ಟಾಗಿದ್ದರೆ ಇದು ಕರೆಕ್ಟಾಗಿ ರನ್ ಆಗುತ್ತೆ. ಇಲ್ಲಿ ಈ ಮನೋಕಾಮನೆಗಳನ್ನು ಇವರು ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ, ಇವ್ರಿಗೆ ಇದನ್ನು ಕರೆಕ್ಟಾಗಿ ಇವ್ರಿಗಿದನ್ನ ಜಡ್ಜ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ಇವ್ರಿಗೇನಾಗುತ್ತೆ? ಸಾಮರ್ಥ್ಯ ಕಡಿಮೆ ಆಗುತ್ತೆ. ಸಾಮರ್ಥ್ಯ ಕಡಿಮೆ ಆದರೆ ಏನಾಗುತ್ತೆ? ಜೀವನ ಬದುಕು ಹಾಳಾಗಿ ಹೋಗುತ್ತೆ. ಇವ್ರು ಯಾರು ಇರಲಿ ಮ್ಯಾಟ್ರ್ ಅಲ್ಲ. ಅದು ನಾನು ಹೇಳ್ತಾ ಇರೋದು ಏಜು. ನೀನು ಏನಾದ್ರು ಉದ್ಯೋಗ ಮಾಡು, ಏನಾದ್ರು ನೀನು ಕೆಲಸ ಮಾಡು, ಕೆಲಸ ಮಾಡದೇ ಇರು, ನೀನು ಟಾಪ್ ಲೆವೆಲೆಲ್ಲಾರು ಕೆಲಸ ಮಾಡ್ತಾಯಿರು, ನೀನು ಯಾವ ಹುದ್ದೆಯಲ್ಲಾರು ಇರು. ಸೊ ಈ ಸಾಮರ್ಥ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ಇನ್ನು ಈ ಮದುವೆ ಆಯಿತು, ಇನ್ನು ಬಿಟ್ವೀನ್ ದ ಏಜ್ ಆಫ್ 40 to 50 ಅಥವಾ 50 to 60, ಓಕೆ, ಈ 60 ಆ್ಯಂಡ್ ಅಬೋವ್ ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅದು ತುಂಬ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ. ಈಗ ಸದ್ಯ ನಾನು ನಿಮಗೆ ಸ್ಟೂಡೆಂಟಿಗೆ ಅರ್ಥ ಆಗೋ ರೀತಿಯಲ್ಲಿ, ಈಗ ವೆರಿ ಇಂಪಾರ್ಟೆಂಟು, ಸ್ಟೂಡೆಂಟಿಗೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಸ್ಟೂಡೆಂಟಿಗೆ ಏನೇ ಕೆಲಸ ಮಾಡಲಿ, ಸ್ಟೂಡೆಂಟ್ ಅಂದ ತಕ್ಷಣವೇ, ವಿದ್ಯಾರ್ಥಿ ಅಂದ ತಕ್ಷಣವೇ ಅವನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋ ಯಾವ ಸಾಮರ್ಥ್ಯ ಅವನೇನು ಮಾಡ್ತಾನೆ? ವಿದ್ಯಾರ್ಥಿ ಆದಂಥವನು, ವಿದ್ಯಾರ್ಥಿ ಭಾಳ ಮುಖ್ಯವಾಗಿ ಅವನಿಗೆ ಓದಕ್ಕೆ ಬರಬೇಕು, ಓದಲಿಕ್ಕೆ ಬರಬೇಕು, ಬರೆಯಲಿಕ್ಕೆ ಬರಬೇಕು, ಮಾತನಾಡಲಿಕ್ಕೆ ಬರಬೇಕು, ಓದೋದು, ಬರೆಯೋದು, ಮಾತನಾಡೋದು, ಆಲಿಸುವುದು, ಈ ಸಾಮರ್ಥ್ಯಗಳು ಬರಬೇಕು ಒಬ್ಬ ವಿದ್ಯಾರ್ಥಿಗೆ. ಎಲ್ಲಿವರೆಗೂ? ಇದು ಜೀವನ ಪರ್ಯಂತ, ಜೀವನವಿಡೀ, ನಾನು ಹೇಳೋದು ಜೀವನವಿಡೀ ಬರಬೇಕು, ಜೀವನ ಪೂರ್ತ. ಸರ್, ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ, ಆಲಿಸೋಕ್ಕೆ ವಿದ್ಯಾರ್ಥಿಗೆ ಸಾಮರ್ಥ್ಯ ಏನು ಇರೋದಿಲ್ವಾ? ಇರುತ್ತೆ. ಯಾವ ಲೆವೆಲಲ್ಲಿ ಇರುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲೆವೆಲ್ ಆಫ್ ದೀಸ್ ಕಾಂಪಿಟೆನ್ಸೀಸ್ ಯಾವ ಲೆವೆಲಲ್ಲಿರುತ್ತೆ? ಭಾಳಷ್ಟು ಜನಕ್ಕೆ ಓದಿದ್ದು ಮರೆತು ಹೋಗುತ್ತೆ, ನೆನಪಿರಲ್ಲ, ತಪ್ಪಾಗಿ ಬರೀತಾರೆ. ಬರೆಯುವುದು ತಪ್ಪಾಗಿ, ಹೆಂಗೆ? ತಪ್ಪಾಗಿ ಬರೀತಾರೆ, ಆಯಿತಾ? ಓದಲು ಕುಳಿತರೆ ನಿದ್ರೆ ಬರುತ್ತೆ, ಅವ್ರಿಗೆ ಓದೋಕ್ಕೆ ಮನಸ್ಸೇ ಆಗಲ್ಲ. ಓದಲು ಕುಳಿತರೆ ಟಿ ವಿ ನೋಡ್ಬೇಕು ಅನಿಸುತ್ತೆ, 5 ನಿಮಿಷಕ್ಕೆ ಒಂದು ಸರಿ ಮೊಬೈಲ್ ನೋಡ್ಬೇಕು ಅನಿಸುತ್ತೆ, ಓಕೆನಾ? ಓದೋದ್ರಲ್ಲಿ ಏಕಾಗ್ರತೆ ಬರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಯಾಕೆ ಹಿಂಗಾಗುತ್ತೆ? ವೈ ಬಿಕಾಸ್ ಈ ಎಲ್ಲದಕ್ಕೂ ಬಹಳ ಮುಖ್ಯವಾದ ಕಾರಣ ಗ್ರಹಣ ಶಕ್ತಿ. ದಿಸ್ ಈಸ್ ರಿಲೇಟೆಡ್ ಟು ಕೆಪಾಸಿಟಿ. ಸಾಮರ್ಥ್ಯಕ್ಕೆ ಬಹಳ ಹತ್ತಿರವಾಗಿ ರಿಲೇಟ್ ಆಗಿರೋದು ಯಾವುದಪ್ಪ ಅಂತ ಹೇಳಿದರೆ ಗ್ರಹಣ ಶಕ್ತಿ, ಗ್ರಹಿಕೆ. ಸರ್, ಈ ಗ್ರಹಿಕೆ ಅಂದ್ರೇನು? ಹೆಂಗಿರುತ್ತೆ ಇದು? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಪಾರಿವಾಳ, ಒಂದು ಪಾರಿವಾಳವನ್ನು, ಇಲ್ಲಿ ಒಂದು ಪಾರಿವಾಳ ಈ ಬಾಕ್ಸಲ್ಲಿ ಇಟ್ಟಿರ್ತಾರೆ, ಇಲ್ಲಿ ಪಾರಿವಾಳ ಇರುತ್ತೆ. ಈ ಬಾಕ್ಸಿಂದ ನೀವು ತಗೊಂಡ್ಬಿಟ್ಟು ಈ ಪಾರಿವಾಳಕ್ಕೆ ಕಣ್ಣು ಕಟ್ಬಿಡಿ, ಕಣ್ಣನ್ನು ಕಟ್ಬಿಡಿ. ಇದನ್ನು ಪಾರಿವಾಳಕ್ಕೆ ಕಣ್ಣು ಕಟ್ಬಿಡ್ರಿ. ಕಣ್ಣು ಕಟ್ಬಿಟ್ಟು ಒಂದು 25 ಕಿಲೋಮೀಟ್ರು ಬೇಡ, ನಿಮ್ಗೆ 25 ಕಿಲೋಮೀಟ್ರ್ ಜಾಸ್ತಿ ಆಗುತ್ತಾ? ಒಂದು 15 ಕಿಲೋಮೀಟ್ರು ತೊಗೊಂಡೋಗಿ ದೂರ, ನೀವೆಲ್ಲರೂ ತೊಗೊಂಡೋಗಿ. ನೀವು ಕಣ್ಣು ಕಟ್ಕೊಂಡು ಪಾರಿವಾಳನ ಒಂದು 15 ಕಿಲೋಮೀಟ್ರು ನೀವು ಎಲ್ಲರೂ ದೂರ ತೊಗೊಂಡೋಗ್ರಿ. ಆ ಪಾರಿವಾಳ ಏನು ಮಾಡುತ್ತೆ? ನೀವು ಎಲ್ಲಿ ತೊಗೊಂಡೋಗಿ ಬಿಡ್ತೀರಲ್ಲ, ಆ ಬಿಟ್ಟ ಮೇಲೆ ಸ್ವಲ್ಪ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಆ ಜಾಗದಲ್ಲಿ ಒಂದು 2-3 ರೌಂಡ್ ಹೊಡೆಯುತ್ತೆ. ರೌಂಡ್ ಹೊಡೆದ್ಬಿಟ್ಟು ಸೀದಾ ಮತ್ತೆ ತನ್ನ ಗೂಡಿಗೆ ವಾಪಸ್ ಬರುತ್ತೆ. ಹೆಂಗೆ ಗೊತ್ತಾಯ್ತು ಅದಕ್ಕೆ ನನ್ನ ಗೂಡು ಇಲ್ಲೇ ಇದೆ ಅಂತ? ನೀವು 15-25 ಕಿಲೋಮೀಟ್ರ್ ದೂರ ಈ ಪಾರಿವಾಳನ ತಗೊಂಡು ಹೋಗಿದ್ರು ಕೂಡ ಈ ಪಾರಿವಾಳಕ್ಕೆ ನನ್ನ ಗೂಡು ಇಲ್ಲೇ ಇದೆ ಅಂತ ಹೆಂಗೆ ಗೊತ್ತಾಯ್ತು? ಅದು ಕನ್ಫ್ಯೂಸ್ ಆಗಿಬಿಟ್ಟು ಬೇರೆ ಎಲ್ಲಾರ ಹೋಗ್ಬೋದಾಗಿತ್ತಲ್ಲ. ಸೊ ಅದನ್ನೇ ನಾವೇನು ಕರಿತೀವಿ, ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿರುವಂಥ ಒಂದು ಗ್ರಹಣ ಶಕ್ತಿ. ಈ ನಮ್ಮ ಭೂಮಿ ಮೇಲೆ ನಮ್ಮ ಈ ಜೀವಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಗ್ರಹಣ ಶಕ್ತಿಯನ್ನು ಕೊಟ್ಟಿರ್ತಾನೆ. ಸೊ ಈ ಗ್ರಹಣ ಶಕ್ತಿ, ಈ ಪಾರಿವಾಳಕ್ಕೆ ಇಷ್ಟು ಗ್ರಹಣ ಶಕ್ತಿ ಇರುತ್ತೆ ಅಂದರೆ ಮನುಷ್ಯನಿಗೆ ಎಷ್ಟು ಗ್ರಹಣ ಶಕ್ತಿ ಇರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಸರ್, ಈ ಪಾರಿವಾಳದ ಗ್ರಹಣ ಶಕ್ತಿಗೂ ನಮ್ಮ ಗ್ರಹಣ ಶಕ್ತಿಗೂ ಏನು ಸರ್ ಡಿಫ್ರೆನ್ಸು? ಯಾಕೆ ಡಿಫ್ರೆನ್ಸ್ ಆಗುತ್ತೆ? ಪಾರಿವಾಳಕ್ಕೆ ಅಷ್ಟೆಲ್ಲ ಗ್ರಹಣ ಶಕ್ತಿ ಐತೆ, ಆದರೆ ನಮ್ಮಲ್ಲಿ ನಮ್ಮ ತರಗತಿಯಲ್ಲಿ ಪಾಠ ಮಾಡಿದರೆ, ತರಗತಿಯಲ್ಲಿ ಮಾಡಿದ ಪಾಠ
ಮನೆಗೆ ಬರೋ ಅಷ್ಟೊತ್ತಿಗೆ ಮರ್ತೋಗುತ್ತಲ್ಲ ಸರ್. ಅಥವಾ ಬೆಳಿಗ್ಗೆ ಫಸ್ಟ್ ಪೀರಿಯಡ್ ಮಾಡಿದ್ದೆ ಪಾಠ 3ನೇ ಪೀರಿಯಡ್ಗೆ 3rd ಪೀರಿಯಡ್ಗೆ ನೆನಪಿರಲ್ವಲ್ಲ ಸರ್. ಮತ್ತೇನಾಯ್ತು ಸರ್ ನಮ್ಮ ಗ್ರಹಣ ಶಕ್ತಿಗೆ? ಎಲ್ಲಿ ಪ್ರಾಬ್ಲಮ್ ಆಯಿತು? ವೇರ್ ಈಸ್ ದ ಪ್ರಾಬ್ಲಮ್? ಗ್ರಹಿಕೆಯಲ್ಲಿ ಎಲ್ಲಿ ಸಮಸ್ಯೆ ಆಯಿತು? ಓಕೆ, ನೀವು ಯಾವುದೇ ಒಂದು ಟಾಪಿಕನ್ನು, ಯಾವುದೇ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಅದನ್ನು ಗ್ರಹಿಸಬೇಕು ಅಂದರೆ ಏನು ಮಾಡಬೇಕು? ಆ ಒಂದು ವಿಷಯದಲ್ಲಿ ನಿಮಗೆ ಅದು ಏನು ಅಂತ ಗೊತ್ತಿರಬೇಕು. ಯಾವುದೇ ಒಂದು ವಿಷಯದ ಏನು ಅಂತ ಗೊತ್ತಿರಬೇಕು, ಮತ್ತು ಇದು ಏಕೆ ಅಂತ ಗೊತ್ತಿರಬೇಕು, ಹೇಗೆ ಅಂತ ಗೊತ್ತಿರಬೇಕು, ಯಾರಿಂದ ಎಲ್ಲಿಗೆ. ನಾವೇನಂತ ಕರಿತೀವಿ ಇದನ್ನು? ನಾವು 7W and H ಅಂತ ಕರಿತೀವಿ. ಗ್ರಹಿಕೆಗೆ ಬಹಳ ಮುಖ್ಯ ಕಾರಣ ನಮಗೆ ಆ ವಿಷಯದಲ್ಲಿ ಯಾಕೆ ನಾವು ಗ್ರಹಿಸೋದಿಲ್ಲ, ಯಾಕೆ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಗ್ರಹಿಸೋದಿಲ್ಲ ಅಂದರೆ ನಾವು ಅದನ್ನು ಏನು ಅಂತ ತಿಳ್ಕೊಳ್ಳಲ್ಲ, ಏಕೆ ಅಂತ ತಿಳ್ಕೊಳ್ಳಲ್ಲ, ಹೇಗೆ ಅಂತ ತಿಳ್ಕೊಳ್ಳಲ್ಲ, ಯಾರಿಂದ ಯಾರಿಗೆ, ಹೂಮ್, ಹೌ ಅನ್ನೋ ಯಾವ ವಿಷಯಗಳನ್ನು ನಾವು ತಿಳ್ಕೊಳ್ಳಲ್ಲ. ಆದ್ದರಿಂದ ನಮಗೆ ಇಲ್ಲಿ ಗ್ರಹಿಕೆ ಉಂಟಾಗಲ್ಲ. ಸರ್, ಹಾಗಾದರೆ ಈ ಏನು ಅಂತ ತಿಳ್ಕೊಳ್ಳೋಕ್ಕೆ ಏನು ಮಾಡ್ಬೇಕು ಸರ್? ಇದು ಏನು, ಒಂದು ವಿಷಯ ಏನು ಅಂತ ತಿಳ್ಕೊಬೇಕಾದ್ರೆ ಅದಕ್ಕೆ 4 ಟೂಲ್ಸ್ ಇದೆ. ಆ 4 ಟೂಲ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಉದಾಹರಣೆ ಇದು, ನಾನು ಈ ಡಸ್ಟರಿಂದ ಎಕ್ಸಾಂಪಲ್ ಕೊಡ್ತೀನಿ. ಇದು ಒಂದು ಡಸ್ಟರ್, ಓಕೆನಾ? ಈ ಡಸ್ಟರ್ ಇಲ್ಲಿದೆಯಪ್ಪ, ಡಸ್ಟರ್. ಇದನ್ನೇ ಎಕ್ಸಾಂಪಲ್ ತೊಗೊತೀನಿ. ಒಂದು ವಿಷಯವನ್ನು ತಿಳ್ಕೊಬೇಕು ಅಂದರೆ, ಈ ಡಸ್ಟರ್ನ ನಾನು ತಿಳ್ಕೊತೀನಿ ಅಂದರೆ ಏನೇನು ತಿಳ್ಕೊಬೇಕು ಈ ಡಸ್ಟರಲ್ಲಿ? ನಾನು ಹೇಳಿದೆ ಆವಾಗಲೇ 7W and H ಅಂತ ಹೇಳಿದೆ. 7W and H. W ಅಂದರೆ ನಾನು ಅವಾಗ ಹೇಳಿದೆ ವಾಟು, ವೆನ್ನು, ವೈ, ವೇರು, ವಿಚ್ಚು, ಹೂಮು ಆ್ಯಂಡ್ ಹೌ. ಓಕೆ, ಇದು ಹೇಗೆ ಅನ್ನೋದನ್ನು ತಿಳ್ಕೊಬೇಕು. ಇದೇನು? ಇದು ಡಸ್ಟರು. ಯಾಕೆ ಅಂದರೆ ಇದನ್ನು ಒರೆಸೋಕ್ಕೆ, ಏನು ಬೋರ್ಡನ್ನು ಒರೆಸೋಕ್ಕೆ. ಹೌ, ಹೇಗೆ ಬಂತು ಇದು, ಹೇಗೆ ಮ್ಯಾನುಫ್ಯಾಕ್ಚರ್ ಆಗಿದೆ? ಇದು ಪ್ಲಾಸ್ಟಿಕ್ಕಲ್ಲಿದೆ, ಇದು ಕರ್ರಂದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದನ್ನು ಯಾರು ಹಿಡ್ಕೊಂಡಿರ್ತಾರೆ? ಮೇಷ್ ಹಿಡ್ಕೊಂಡಿರ್ತಾರೆ. ಯಾಕೆ ಹಿಡ್ಕೊಂಡಿರ್ತಾರೆ? ಬೋರ್ಡ್ ಒರೆಸೋಕೆ ಹಿಡ್ಕೊಂಡಿರ್ತಾರೆ. ಸೊ ಹಾಗೆ ಇದರ ಪ್ರಾಮುಖ್ಯತೆಯನ್ನು ನೀವು ಈ ಡಸ್ಟರ್ ಬಗ್ಗೆ ತಿಳ್ಕೊಬೇಕು. ಇನ್ನೂ ಡೀಪಾಗಿ ನೀವು ಈ ಡಸ್ಟರ್ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ನೀವು ಇದರ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೋಬೇಕು. ಯಾವುದರ ಲಕ್ಷಣಗಳನ್ನು? ಡಸ್ಟರ್ನ ಗುಣಲಕ್ಷಣಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಡಸ್ಟರ್ನ ಗುಣಲಕ್ಷಣ ಅಂತ ಬಂದಾಗ ಏನೇನು ಅರ್ಥ ಮಾಡ್ಕೋಬೇಕಪ್ಪ ನಾನು ಅಂದರೆ ಇದರ ಸ್ವರೂಪ ಹೇಗಿದೆ, ಇದರ ಸ್ವರೂಪ, ಓಕೆ, ಇದರ ಆಕಾರ, ಓಕೆ, ಇದರ ಬಣ್ಣ, ಓಕೆ, ಇದರ ಗಾತ್ರ, ಆಕಾರ, ಇದರ ಸ್ವರೂಪ ಅಂದರೆ ಇದೇನು ಘನನ, ದ್ರವನ, ಅನಿಲನ, ಯಾವ ಸ್ವರೂಪದಲ್ಲಿದೆ, ಆಕಾರ ಯಾವ ಶೇಪಲ್ಲಿದೆ, ಯಾವ ಶೇಪ್ ಇದೇನು ಉದ್ದಕ್ಕಿದೆಯಾ, ಏನು ದಪ್ಪ ಇದೆಯಾ, ಸಣ್ಣ ಇದೆಯಾ, ಓಕೆ, ಏನು ದುಂಡಗಿದೆಯಾ, ದುಂಡಾಗಿದೆಯಾ, ಏನು ಆಯತಾಕಾರವಾಗಿದೆಯಾ, ಯಾವ ಆಕಾರದಲ್ಲಿದೆ ಇದು, ಓಕೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಬಣ್ಣ ಯಾವ ಕಲರ್ ಇದೆ, ಯಾವ ಕಲರ್ ವಿಬ್ಗಯಾರ್ 7 ಕಲರ್ ಇದೆ, 7 ಕಲರಲ್ಲಿ ಯಾವ ಕಲರ್ ಇದೆ ಇದು ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು. ಗಾತ್ರ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು. ಇದರ ಉಪಯೋಗ, ಇದು ಏನಕ್ಕೆ ಉಪಯೋಗ ಆಗುತ್ತೆ, ವಾಟ್ ಈಸ್ ದ ಯೂಸ್ ಆಫ್ ಇಟ್ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು. ಈ 5 ಪಾಯಿಂಟ್ಗಳನ್ನು ನೀನು ಅರ್ಥ ಮಾಡಿಕೊಂಡಾಗ ಒಂದು ವಿಷಯದಲ್ಲಿ ನಿನಗೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಓಕೆ, ಇವತ್ತಿಂದ ನೀವು ಏನು ಮಾಡಿ, ಒಂದು ಪ್ರಯೋಗ ಮಾಡಿ. ನಾನು ಒಂದು ವಿಷಯವನ್ನು ಕೊನೆಯವರೆಗೂ ಅಂದರೆ ಎಕ್ಸಾಮ್ ಮುಗಿಯೋವರೆಗಲ್ಲ, ಲೈಫ್ ಲಾಂಗ್ವರೆಗೂ ನೆನ್ಪಿಟ್ಕೋಬೇಕಪ್ಪ ಅಂದರೆ ನಾನೇನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ನೀವು ಏನಾದ್ರು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ
ಖಂಡಿತವಾಗ್ಲೂ ನಿಮ್ಮ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದನ್ನೊಂದು ಪ್ರಯೋಗ ಮಾಡಿ ನೀವು ನೋಡಿ, ಈ ಎಲ್ಲ ಅಂಶಗಳನ್ನು ಪ್ರಯೋಗ ಮಾಡಿಕೊಂಡು ಈ ಕೆಪಾಸಿಟಿನ ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆ ನೀವೆಲ್ಲ ಗಮನ ಕೊಡಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ಟ್ರಾಟಜೀಸ್ ಇದ್ದಾವೆ, ಇವುಗಳ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್.